मेरा जीवन कोरा कागज कोरा ही रह गया. ಇದೇ ಅಥಣಿ ತಾಲೂಕಿನ ಭೂ ಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ. ಈ ಕಾರ್ಯಾಲಯ ಬಿಕ್ಕಿ ಬೇಡುವ ಪರಿಸ್ಥಿತಿ ಬಂದಿದೆಯಂತೆ. ಇದೇ ಒಂದು ಕಾರ್ಯಾಲಯದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ದಾಖಲೆಗಳು ಮತ್ತು ಸಾರ್ವಜನಿಕರ ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳು ದಿಕ್ಕು ದೆಸೆ ಇಲ್ಲದಂತೆ ಎಸೆದು ಬಿಡ್ತಾರೆ. ಇದೇ ತಾಲೂಕಿನ ಸಾರ್ವಜನಿಕರು ಈ ಇಲಾಖೆಗೆ ಹೋದ್ಮೇಲೆ ಹೀಗೆ ಹಿಡಿದುಕೊಂಡು ದಾಖಲೆಗಳನ್ನ ನೋಡಿದಾಗ ಏನಪ್ಪ ಇದು ಗೋಳು, ನಮ್ಮ ದಾಖಲೆಗಳು ಕೂಡ ಹೀಗೆ ಎಸೆದು ಬಿಟ್ಟಿದ್ದಾರಲ್ಲ. ಎಲ್ಲಾದರೂ ಒಂದು ಬಾರಿ ಬೆಳಗ್ಗೆ ಕಸ ಗುಡಿಸೋ ಸಮಯದಲ್ಲಿ ನಮ್ಮ ಮೂಲ ದಾಖಲೆಗಳು ಕಸದ ಡಬ್ಬಿಯಲ್ಲಿ ಕಸ ಅಂತ ಒಗೆದು ಬಿಟ್ಟರೆ ನಮ್ಮ ದಾಖಲೆಗಳನ್ನ ಪಡೆದುಕೊಳ್ಳಲು ಎಲ್ಲಿಗೆ ಹೋಗಬೇಕು ಸ್ವಾಮಿ ಅನ್ನೋದು ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡಿದೆ. ಇದನ್ನು ಒಂದು ಬಾರಿ ನೋಡಿದಾಗ ಸಾರ್ವಜನಿಕರಿಗೆ ಒಂದು ಸಿನಿಮಾ ನೆನಪಿಗೆ ಬರ್ತದೆಯಂತೆ. ಮೇರಾ ಜೀವನ್ ಕೋರಾ ಕಾಗದ್ ನೆನಪಿಗೆ ಬರುವಂತೆ ಎಸೆದುಕೊಂಡಿದ್ದಾರಲ್ವೋ. ಈ ಅಧಿಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಸಂಪೂರ್ಣವಾಗಿ ಮಾರಿಕೊಂಡಿದ್ದಾರೆ. ಈ ಸುದ್ದಿಯನ್ನು ಸಾರ್ವಜನಿಕರು ನಮಗೆ ಕೇಳಿಕೊಂಡಾಗ ನಾವು ಪರಿಶೀಲನೆ ಮಾಡಲು ಸಮಯದಲ್ಲಿ ಇವರು ಹೇಳಿದ್ದು ಸತ್ಯ ಅಂತ ತಿಳಿಯಿತು. ಇದರ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಕೇಳಿಕೊಂಡಾಗ ರಾಜ್ಯದಿಂದ ಯಾವುದೇ ರೀತಿ ನಮಗೆ ಅನುದಾನ ಬರೋದಿಲ್ಲ, ಅಭಿವೃದ್ಧಿ ಮಾಡಲು ಕೂಡ ಸಾಧ್ಯ ಆಗ್ತಿಲ್ಲ, ಕಚೇರಿಯಲ್ಲಿ ಖರ್ಚು ವೆಚ್ಚಗಳನ್ನು ನಮ್ಮ ಜೇಬಿನಿಂದಲೇ ಹಾಕಿಕೊಳ್ಳುತ್ತೇವೆ ಅಂತ ನಮಗೆ ಹೇಳಿಕೊಂಡ್ರು. ಆಯಿತು ಅಂತ ನಾವು ಅಲ್ಲಿಂದ ಹೊರಗೆ ಬಂದಾಗ ಆ ಜಾಗದಲ್ಲಿರೋ ಸ್ಥಳೀಯ ಸಾರ್ವಜನಿಕರಿಗೆ ನಾವು ಕೇಳಿಕೊಂಡಾಗ ಕೂಡ ಆದರೆ ಸರ್ಕಾರದಿಂದ ಈ ಇಲಾಖೆಗೆ ಯಾವುದೇ ಅನುದಾನಗಳು ಬರುವುದಿಲ್ಲ ಅಂತ ಅಧಿಕಾರಿಗಳು ಹೇಳ್ಕೊಳ್ತಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ ಅಂತ ನಾವು ಕೇಳಿದಾಗ ಅದೇ ಸಾರ್ವಜನಿಕರು ಇಲಾಖೆಗೆ ಸರ್ಕಾರದಿಂದ ಅನುದಾನ ಬರೋದಿಲ್ಲ ಅಂದರೆ ಇವರಿಗೆ ಪ್ರತಿ ತಿಂಗಳ ಸರ್ಕಾರ ವೇತನ ಹೇಗೆ ಮಾಡ್ತದೆ? ವೇತನ ಕೂಡ ಇವರಿಗೆ ಸರ್ಕಾರ ಕೊಡ್ತದೆ ಅಲ್ವೇ? ಏನೋ ಇಲ್ವೋ ಇಲ್ಲ, ಇವರ ವೇತನಕ್ಕಾಗಿ ಇವರು ಪ್ರತಿ ತಿಂಗಳು ಬ್ಯಾಂಕನ್ನು ಲೂಟಿ ಮಾಡಿ ವೇತನ ಪಡೆದುಕೊಳ್ಳುತ್ತಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ಹೇಳ್ಕೊಂಡ್ರು. ಆಯಿತು, ಅದೇನೇ ಇರಲಿ ಹೇಗೆ ಇರಲಿ, ಸಂಬಂಧಪಟ್ಟ ಹಾಗೆ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಅಭಿವೃದ್ಧಿಗಾಗಿ ಇನ್ನಾದರೂ ಮುಂದಾಗ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ಕಾದು ನೋಡೋಣ.